ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ಈ ದೇಹದಿಂದ ದೂರನಾದೆ ಏಕೆ ಆತ್ಮವೇ ಮಮತೆ ನೀತಿ ನಿಯಮ ಇರಲು ಬರುತ್ತೇನು ಒಂದು ಪೇಪರ್ ಪೆನ್ನು ಕಳಿಸ್ತೀವಿ. ದಯವಿಟ್ಟು ಎಲ್ಲರೂ ಸಹ ತಮ್ಮ ಹೆಸರು ಫೋನ್ ನಂಬರ್ ವಾಟ್ಸಪ್ ನಂಬರೇ ಹಾಕಿ ನಮಗೆ ಮುಂದೆ ನಾನು 14 ವರ್ಷಗಳ ಕಾಲ ನೆಗಡಿ ಶೀನು ಅನೇಕ ತೊಂದರೆಗಳಿಂದ ಬಳಲ್ತಿರಬೇಕಾದ್ರೆ ನಮ್ಮ ಇಡೀ ಕುಟುಂಬಕ್ಕೆ ವೈಯಕ್ತಿಕವಾಗಿ ನನಗೆ ಬಹಳಷ್ಟು ಆರೋಗ್ಯ ಸುಧಾರಣೆ ಆಗಿದೆ. ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದಿದ್ದರೆ ಅದಕ್ಕೆ ಕಾರಣ ಶ್ರೀಯುತ ಕುಳಕುರವೇ. ಒಂದು ಇದು ಕೇವಲ 3 ವಾರಗಳಲ್ಲಿ ಕರ್ನಾಟಕ ಪ್ರದೇಶ ಪ್ರಕೃತಿ ಚಿಕಿತ್ಸಾ ಪರಿಷತ್ತಿನ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ಕಾರ್ಯಕ್ರಮಗಳನ್ನು ಸಹ ಅವರು ಹಿಂದೆ ಎಲ್ಲ ನಡೆಸ್ಕೊಟ್ಟಿದ್ದಾರೆ. ಕಳೆದ 35 ವರ್ಷಗಳಿಗೂ ಮೀರಿ ಈ ಪ್ರಕೃತಿ ಚಿಕಿತ್ಸಾ ಅಧ್ಯಯನವನ್ನು ಮಾಡಿ ಡಿಪ್ಲೊಮಾ ಇನ್ ನ್ಯಾಚುರೋಪತಿ ಈ ಕೋರ್ಸನ್ನು ಅನೇಕ ಸ್ನೇಹಿತರುಗಳಿಗೆ ಅವರು ದೊರಕಿಸಿಕೊಟ್ಟಿದ್ದಾರೆ. ಎಷ್ಟು ಸಾಧನೆಗಳು, ಅನೇಕ ಪುಸ್ತಕಗಳು ಬರೆದಿದ್ದಾರೆ. ಅದರಲ್ಲಿ ಅಮೃತ ಆಹಾರ ಅಂತ ಕೂಡ ಇದೆ. ಇದು ನಿಮ್ಗೆಲ್ಲೂ ಹುಡುಕಿದ್ರು ಸಿಕ್ಕಲ್ಲ, ಔಟ್ ಆಫ್ ಪ್ರಿಂಟ್. ಈಗ ಏನೋ ಹೈದರಾಬಾದಲ್ಲಿ ಪ್ರಾರಂಭವಾದದ್ದು. ಅಲ್ಲಿ ಅವರು ಮನಸ್ಸಿಗೆ ತೃಪ್ತಿ ಯಾವಾಗುತ್ತೆ ಅಂದ್ರೆ ಭಜನೆ, ಹಾಡು. ಸೊ ಭಜನೆ ಮಾಡೋದ್ರಿಂದ, ಕೈ ಚಪ್ಪಾಳೆ ತಟ್ಟೋದ್ರಿಂದ ಎಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಗಳು ಪ್ರೆಷರ್ ಆಗಿಬಿಟ್ಟು ನಿಮ್ಮ ಇಡೀ ಬಾಡಿ ಆಕ್ಟಿವೇಟ್ ಆಗುತ್ತೆ. ಜೊತೆಗೆ ಮನಸ್ಸಿಗೆ ಫುಡ್ಡು, ಮನಸ್ಸಿಗೆ ಆಹಾರ. ಚಿಂತ್ಯಾಕೆ ಮಾಡುತ್ತಿದ್ದ ಚಿನ್ನಮಯನಿದ್ದಾನೆ. ಎಲ್ಲಿ ಒಳಗೆ ಇದ್ದಾನವ, ನಾನು ನೀನು ಬೇರೆ ಅಲ್ಲ, ಒಳಗಿದ್ದಾನೆ. ಇದಾವ ಎಲ್ಲ ಮಾಡ್ತಾ ಇರೋದು. ಅವನು ನಾವು ಕಳ್ಕೊಳಕ್ ಬಂದೀವಿ ಅಷ್ಟೇ. ಇಲ್ಲಿ ಬೇರೆ ಎಲ್ಲಿಲ್ಲ. ಅವನ ಒಳಗಡೆ ಆ ಗುಡಿಯಲ್ಲಿ, ಮೂರ್ತಿನಲ್ಲಿ, ವಿಗ್ರಹದಲ್ಲಿ ಇಲ್ಲ. ಇಲ್ಲಿ ಒಳಗೆ ಇದ್ದಾನೆ. ಈಗ ಮಾತಾಡಕತ್ತಾನ ಅವನ, ಈಗ ಕೇಳಕತ್ತಾನ ಅವನ, ಈಗ ನೋಡಕತ್ತಾನಲ್ಲ ಅವನ್ ಬಿಟ್ಟು ಯಾವುದೂ ಇಲ್ಲ. ಒಳಗೆ ಎಲ್ಲ ನಡೆಯೋದು ಅವನಿಂದ. ಆ ಚಿನ್ನಮಯನನ್ನ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು ನಮ್ಮ ಕತೆ. ಇಲ್ಲಿ ಬಂದಿರೋ ಉದ್ದೇಶ, ಈ ಮೈಸೂರಿಗೆ ಬಂದಿರೋ ಉದ್ದೇಶ ಅಥವಾ ಈ ಭೂಮಿಗೆ ಬಂದಿರೋ ಉದ್ದೇಶ ನನ್ನನ್ನು ನಾನು ತಿಳ್ಕೊಳ್ಳಾಕ. ಆದ್ರೆ ಅದನ್ನ ಬಿಟ್ಟು ಎಲ್ಲ ಮಾಡಕತ್ತೀವಿ. ಎಷ್ಟು ಅದ್ಭುತ ಇದೆ ಮಾನವ ದೇಹ. ಬೆಂಕಿ ಇಲ್ಲದೆ, ಆಯಿಲ್ ಇಲ್ಲದೆ, ಎಣ್ಣೆ ಇಲ್ಲದ ಅಡಿಗೆ ಅಲ್ಲಿ ನಾವು ಪ್ರಾಯೋಗಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಒಂದು ಅನಾವಶ್ಯಕ ಔಷಧಿ ತಗ್ಗಿಸಿ ರೋಗ ಮುಕ್ತರಾಗಿ. ಅವ್ರು ಒಂದೆಲಗ ಚಟ್ನಿ ತಿಂತಾರೆ ನೋಡಿ. ಅಲ್ಲಿ ಪ್ರತಿಯೊಬ್ಬರ ಮನೆಗೆ ನಾವು ಒಂದೆಲಗ ಗೊತ್ತಿಲ್ಲ, ಚಟ್ನಿ ಮಾಡಿ ಗೊತ್ತಿಲ್ಲ ನಮಗೆ. ಆದ್ರೆ ಅಲ್ಲಿ ಒಂದೆಲಗದ ಚಟ್ನಿ ತಿಂತಾರೆ. ಹಾಗಾಗಿ ಅವ್ರ ಮೆಮೊರಿ ಜಾಸ್ತಿ ಆಗಿರೋದು. ಆ ಒಂದೆಲಗದನ್ನ ಜ್ಯೂಸಿಗೆಲ್ಲ ಕುಡಿದ್ರೆ ನೀವು ಎಷ್ಟು ಚೆನ್ನಾಗಿರ್ತದೆ. ಅದು ರೋಗ ಬಂದಾಗ ಅದೇ ನಮಗೆ ಇದು ಅಂತಕ್ಕಂಥದ್ದು. ಮೊನ್ನೆ ಹೋದ ವಾರ ನನ್ನ ಶ್ರೀಮತಿಯವರಿಗೆ ಕಿವಿ ಸಿಕ್ಕಾಪಟ್ಟೆ ನೋಡ್ತಾ ಇತ್ತು. ನಮ್ಮ ಮಗಳು ಡಾಕ್ಟರ್, ಒಳ್ಳೆಯ ಡಾಕ್ಟರ್. ಅಂದ್ರೆ ಅವಾಗ ಅಗಿಯೋದಿರೋದಿಲ್ಲ, ಅಂಬ್ಲಿ ಕುಡಿಯೋದು ನೀವು ಅಗಿಬೇಕಾಗಿಲ್ಲ. ಹಾಗಾಗಿ ಅಗಿಯೋದಿರೋದಿಲ್ಲ. ಹಾರ್ಡ್ ಫುಡ್ ಇರಲ್ಲ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ರೇಸ್ಟ್ ತಗೊಂಡು ಏನಾದ್ರು ಒಂದು ಅರಿವಿ ಬಟ್ಟೆ ಹಾಕೊಂಡು ಮಲ್ಕೋಲ್ಲ, ಒದ್ದೆ ಬಟ್ಟೆ ನೋವಿದ್ದಾಗ ಒದ್ದೆ ಬಟ್ಟೆ ಹಾಕಿ ಮಾಡ್ಕೊಂಡ್ರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿದೆ. 2 ದಿವಸ ನೋವನ್ನು ಸಫರ್ ಮಾಡಿದ್ರು. 3ನೇ ದಿವಸ ನೋಡಿದ್ರೆ ಕೂಗು ನೀವು ಒಳಗೆ ದಪ್ಪನ್ನು ಬರ್ಬೇಕು. ಆಗ ಆರಾಮಾಗಿ ಗುಳಿಗಿಲ್ಲ, ಮಾತ್ರೆ ಇಲ್ಲ, ಮದ್ದಿಲ್ಲ. ಹೇಳ್ರಿ, ನಿಮ್ಮ ಮನೆ ನಾಯಿ ನೋಡ್ರಿ, ನಿಮ್ಮ ಮನೆಗೆ ಪ್ರಾಣಿ ನೋಡ್ರಿ, ಬೀದಿ ಪ್ರಾಣಿಗಳನ್ನ ನೋಡ್ರಿ. ಏನಾದ್ರು ಹುಷಾರ್ ಇಮ್ಮಿಡಿಯೇಟ್ ಮಾಡೋದೇ ಅವು ಉಪವಾಸ. ಅದು ಉಪವಾಸ ಯಾವ್ದಂದ್ರೆ ಆಕಾಶ ಚಿಕಿತ್ಸೆ ಅಂತ ಹೇಳ್ತೀವಿ. ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಕೇಳಿದ್ರಲ್ಲ, ಎಲ್ಲರೂ ಕೇಳಿದ್ರೆ, ಕೆಲವರು ನೋಡಿದ್ರೆ ಅನ್ಕೊಂಡಿದ್ದೀನಿ. ಗುಂಡೂರಾವ್ ಫೋನ್ ಮಾಡಿದ್ರಂತೆ ಇವ್ರಿಗೆ, ಯಾರಿಗೆ? ರಾಮಚಂದ್ರ ಮಾಡಿಬಿಟ್ಟು ಗುಂಡೂರಾವ್ ಏನ್ ಹೇಳಿದ್ರೆ, ನೋಡ್ರಿ
ರಾಮಚಂದ್ರೇಗೌಡ್ರೆ, if wealth is lost, nothing is lost. If health is lost, something is lost. If character is lost, everything is lost. ಅಂತ ಈ ಒಂದು ಹೇಳಿಕೆಯನ್ನು ಹೇಳಿದವರು ಯಾರು? ಇದನ್ನು ಹೇಳಿದವರು ಗಾಂಧೀಜಿ. ಪಂಚತಂತ್ರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆರೋಗ್ಯ ರಕ್ಷಣೆಗೆ ಪಂಚತಂತ್ರ, ಇದ್ರ ಬಗ್ಗೆ ಇದೇನಂದ್ರೆ ಪಂಚಭೂತಗಳಿಂದ ಮಾಡ್ತಕ್ಕಂಥ ಚಿಕಿತ್ಸೆ, ಇದಕ್ಕೆ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ತಾ ಇದ್ದೇವೆ ನಾವು. ಆಕಾಶ ಅಂತ ಹೇಳ್ತಾ ಇದ್ದೇವೆ. ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ. ಅಂದ್ರೆ ಆಹಾರದಿಂದ ಆಗ ನಮ್ಮ ಶ್ರೀಮತಿಯವ್ರದ್ದು ಕಿವಿ ನೋವು ಕಡಿಮೆ ಯಾಕಾಯ್ತು ಅಂದ್ರೆ ಆಕೆಗೆ ಆ ನೋವು ಬಂದಾಗ ಆಕೆ ಗಂಜಿ ಮೇಲೆ ಎತ್ಕೊಂಡಿದ್ದಳು, ರೆಸ್ಟ್ ತಗೋತಾ ಇದ್ದಳು, ಸ್ವಲ್ಪ ಒದ್ದ ಬಟ್ಟೆ ಹಾಕೋತಾ ಇದ್ದಳು, ಅಷ್ಟೇ ಕಡಿಮೆ ಆಯ್ತು. ಆ ಪ್ರಾಣಿ ಆಗ್ಲೇ ಒಂದು ಘಟನೆ ಕೊಟ್ಟೆ, ಅದು ಹೊರಗೆ ಹೋಗಿ ಅಲ್ಲಿ ಬಿಸಿಲು ಕಾಯಿಸ್ತಿತ್ತಂದ್ರೆ ಸೂರ್ಯ ಸನ್ಪಾತ ಮಾಡ್ತಾ ಇತ್ತು, ಅದು ಪಾಪ ಒಳಗಡೆ ಚಳಿ ನಡ್ಕೊಂಡಿರ್ತದ, ಅದು ಹೋಗಿ ಬಿಸಿಲು ಕಾಸ್ತಾ ಇತ್ತು. ಬಾಡಿನ ಹೇಳ್ತದ್ರಿ, ನೀವು ಹುಷಾರಿಲ್ಲ ಅಂದ್ರೆ ನಿಮ್ಗೆ ಜ್ವರ ಬಂದಾಗ ಏನಾಗುತ್ತೆ, ನಾಲಿಗೆ ಕೋಟಿಂಗ್ ಬರ್ತದೆ. ಬಾಡಿನ ಹೇಳ್ತದೆ ಏನು ತಿನ್ಬೇಡಪ್ಪ, ಏನು ಕಳಿಸ್ಬೇಡ ಅಂತ. ನಾವೆಲ್ಲ ಆಹಾರ ಎಂತ ತಿಂತಾ ಇದ್ದೀವಿ ಅಂದ್ರೆ ನಾವು ತಿಂತಂತದ್ದು ಬೆಂಕಿ ಮೇಲೆ ಬೇಯಿಸಿದ ಆಹಾರ ತಿಂತಾ ಇದ್ದೇವೆ. ಪ್ರಾಣಿ ಪಕ್ಷಿಗಳು 84 ಲಕ್ಷ ಜೀವರಾಶಿಗಳು ಯಾಕೆ ಆರೋಗ್ಯ ಆಗಿದ್ದಾವೆ? ಯಾಕೆ ಅವು ಸ್ವಾವಲಂಬಿ ಆಗಿದ್ದಾವೆ? ಆರೋಗ್ಯದಲ್ಲಿ ಯಾರನ್ನು ಹುಡುಕೊಂಡು ಹೋಗೋದಿಲ್ಲ. ಯಾಕೆ? ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಷ್ಟೇ. ಯಾಕೆ ಅಂದ್ರೆ ಅವು ಮೃತ ಆಹಾರ ತಿಂತಾ ಇಲ್ಲ. ಹೆಸರು ಕಾಳನ್ನ ನೀವು ಹೋಗಿ ಒಲೆ ಮೇಲೆ ಇಟ್ಟು ಸ್ವಲ್ಪ ಫ್ರೈ ಮಾಡಿ ಭೂಮಿಗೆ ಹಾಕಿ, ಅಥವಾ ಬಾಯ್ಲ್ ಮಾಡಿ ಭೂಮಿಗೆ ಹಾಕಿ ಕುಟ್ಟುತ್ತೆಯಾ? ಕುಟ್ಟೋದಿಲ್ಲ. ಅದನ್ನ ನೀವು ನೀರಾಗಿಟ್ಟು ಮೊಳಕೆ ಬರಿಸಿ ಹುಟ್ಟಿ ಹಾಕಿ ಕುಟ್ಟುತ್ತೆಯಾ? ಹುಟ್ಟುತ್ತೆ. ಹಾಗೆ ಹಾಕಿ ಹುಟ್ಟುತ್ತೆ. ನೀವು ಮೊಳಕೆ ಮಾಡಿ ಹಾಕಿದ್ರೆ ಹುಟ್ಟುತ್ತೆ, ಹಂಗೆ ಹಾಕಿದ್ರೆ ಹುಟ್ಟುತ್ತೆ. ಯಾಕಂದ್ರೆ ಹೆಸರು ಕಾಳಲ್ಲಿ ಜೀವ ಇರ್ತದ. ಯಾವುದೇ ಕಾಳ ಧಾನ್ಯವನ್ನ ನೀವು ಮೊಳಕೆ ಮಾಡಿದ್ರೆ ಇನ್ನೂ ಬೇಗ ಬರುತ್ತೆ, ಚೆನ್ನಾಗಿ ಬರುತ್ತೆ ಅದು. ಸೊ ನೀರಿಗೆ ಹಾಕಿದಾಗ ಅದ್ರ ಜೀವ ಹೋಗೋದಿಲ್ಲ. ಒಲೆ ಮೇಲೆ ಇಟ್ರೆ ಜೀವ ಹೋಗುತ್ತದೆ ಅಷ್ಟೇ. ಅಂದ್ರೆ ಏನು, ಯಾವುದು ಒಲೆಯನ್ನು ನಾವು ಬೇಯಿಸಿ ತಿಂತಾ ಇದ್ದೀವೋ ಅದು ಮೃತ ಆಹಾರ. ಇದು ಮೃತ ಆಹಾರ ನಾವು ತಿಂತಾ ಇರೋದು. ನಾನು ಬರೀ ಒಂದೇ ಸೇರಿಸಿದ್ದೀನಿ ಅಷ್ಟೇ. ಈ ಗ್ರಂಥದಲ್ಲಿ ಕೊಟ್ಟಿರೋದು ಅಮೃತ ಆಹಾರ. ಇಲ್ಲಿ ತಿನ್ನುವ ಕಲೆಯನ್ನ ಹೇಳ್ಕೊಡ್ತಾ ಇದ್ದೀವಿ. ಹುಷಾರಿಲ್ಲದೆ ಇದ್ದಾಗ ನಾವು ಮಾಡಬೇಕಾಗಿದೆ ಅಂದ್ರೆ, ಈಗೇನವರು ಒಂದೆಲೆಗೆ ಜ್ಯೂಸ್ ಕೊಟ್ಟಿರಲ್ಲ, ಇಂಥ ಜ್ಯೂಸನ್ನು ಕುಡಿಯೋದು. ಒಂದೆಲೆಗೆ ಇರ್ಬೋದು, ಬಿಲ್ವ ಇರ್ಬೋದು, ತುಳಸಿ ಇರ್ಬೋದು, ಗರಿಕೆ ಇರ್ಬೋದು, ಸೌತೆಕಾಯಿ ಇರ್ಬೋದು, ಗಜ್ಜರಿ ಇರ್ಬೋದು, ಎಳನೀರು ಇರ್ಬೋದು. ಇವು ಕುಡಿದು 1 ದಿವಸ 2 ದಿವಸ ಬಾಡಿ ತಾನೇ ರಿಪೇರ್ ಮಾಡ್ಕೊಂತದ್ರಿ. ಒಳಗಡೆ ಏನ್ ಕುತ್ಕೊಂಡಿದ್ದಾನಲ್ಲ, ಜೀವ ಅಂತೀವಿ, ಆತ್ಮ ಅಂತೀವಲ್ಲ, ಆ ಆತ್ಮನೇ ಪರಮಾತ್ಮ. ಅವನೇ ಅದನ್ನ ಮಾಡ್ತಾರ, ಅವನೇ ಬೆಳೆಸ್ತಾ ಇದ್ದಾವ. ಅವ್ ಇರೋ ತನಕ ಇದಕ್ಕೆ ಬೆಲೆ ಅಷ್ಟೇ. ಇಲ್ಲಾಂದ್ರೆ ಅವ್ನು ಹೋದ ಇದರಿಂದ ಅಂದ್ರೆ ಮುಡುಕೋರಿಗೆ ಬೆಲೆ ಇಲ್ಲ. ಅವಾಗ ಈ ಯಾಕೆ ಬೆಲೆ ಇದೆ ಅಂದ್ರೆ ಅವನು ಒಳಗೆ ಇದ್ದ, ಅವನನ್ನು ನೋಡ್ಕೋತಾನ. ಅದೇ ಹೀಲಿಂಗ್ ಪವರ್ ಇಸ್ ವಿದಿನ್ ಯು. ಬಿದ್ದಿರ್ತೀರಿ ಎಲ್ಲೋ, ನೀವು ಯಾರ ಹತ್ರ ಹೋಗಿ ಸುಟ್ಕೊಂಡಿರ್ತೀರಿ ಮನೆಯಲ್ಲಿ. ತಾಯಿ ಬಹಳ ಮನ ರೊಟ್ಟಿ ಮಾಡುವಾಗ ಅವಾಗ ತಕ್ಷಣ ಒಂದಿಷ್ಟು ಎಣ್ಣೆ ತಗೊಂಡು ಹಚ್ಕೋತೀರಿ ಅಲ್ಲೇ, ಅಥವಾ ಹುಣಸೆಯನ್ನು ರೊಟ್ಟಿ ತಗೊಂಡು ಹಚ್ಕೋತೀರಿ. ಬಿದ್ದಾಗ ಒಂದಿಷ್ಟು ಎಂಜಲ ತಗೊಂಡು ಹಚ್ಕೋತೀರಿ. ಅಲ್ಲಿ ಕೆಟ್ಟಿರ್ತೀರಿ, ರಕ್ತ ಬರ್ತಾ ಇರ್ತದ, ಒಂದು ಒದ್ದೆ ಬಟ್ಟೆ ಕಟ್ಟಿರ್ತೀರಿ. ಅಲ್ಲಿ ಚರ್ಮ ಸ್ಟಿಚ್ ಮಾಡಿದ್ರೆ ಒಂದ್ 2 ದಿವಸ ಆದ್ಮೇಲೆ ಗಾಯ ಇರೋದಿಲ್ಲ. ಆ ಸುಟ್ಟು ಗಾಯನ ನಿಮ್ಮ ಮನೆಯಲ್ಲಿ ಎಷ್ಟು ಅನುಭವ ನಿಮ್ಗೆ ಬಂದಿರ್ತದೆ. ನೀವೇನು ಬರ್ನಾಲ್ ಹಚ್ಚೋದಿಲ್ಲ. ಅವಾಗ ಕೆಲವರೆಲ್ಲ ಸುಟ್ಟು ಕೂಡ ಬರ್ನಾಲ್ ಹಚ್ಕೋತೀವಿ, ಕೆಲವರು ಹಚ್ಕೊಳ್ಳೋದಿಲ್ಲ. ನೋಡಿರ್ಬೇಕಾರೆ ಅಲ್ಲಿ ಅರ್ಶನ ಹಚ್ಕೊಂಡಿರ್ತೀವಿ ನೀವು ಕೆಲವರು. ಅದೇನು ಮಾಡ್ತದ? ನಮ್ಮ ದೇಹದಲ್ಲಿ ಆ ಮಾಡುವ ಶಕ್ತಿ ಇದೆ, ಗುಣಪಡಿಸುವ ಶಕ್ತಿ ನಮ್ಮಲ್ಲೇ ಇದೆ. ಅದನ್ನು ನಾವು ತಿಳ್ಕೋಬೇಕಾಗಿದೆ ಅಷ್ಟೇ. ಇಲ್ಲಿ ಮೊದಲು ಹಸಿದು ಉಣ್ಬೇಕು, ಎರಡನೇದು 2 ಸಲ 5 ಸಲ. ಫಲಾಹಾರ ಅಂದ್ರೇನು? ಫಲವನ್ನ ಆಹಾರವಾಗಿ ತೆಗೆದುಕೊಳ್ಳೋದು ಫಲಾಹಾರ. ಸೊ ನಿಮ್ಮ ಮನಸ್ಸಿಗೆ ಆಹಾರ ಸಿಗುತ್ತೆ. 1 ಗಂಟೆ ವ್ಯಾಯಾಮ ಕಂಪಲ್ಸರಿ ಮಾಡಿ. ಅದಾದ್ಮೇಲೆ ವಾರಕ್ಕೆ 1 ದಿವಸ ಉಪವಾಸ. ನೀರು, ಜ್ಯೂಸ್ ಕುಡಿದು. ಈಗ ಹೆಂಗ ಅವ್ರು ಒಂದೆಲಗ ಮಾಡಿದ್ರೆ ಹಂಗೆ ಕೊತ್ತಂಬರಿ ಇರ್ತದೆ ನಿಮ್ಮ ಮನೆಯಲ್ಲಿ. ಬೆಸ್ಟ್ ಮೆಡಿಸಿನ್ ಕೊತ್ತಂಬರಿ ಇದೆಯಲ್ಲ, ಕೊತ್ತಂಬರಿ ಸೊಪ್ಪಿನಲ್ಲಿ ಇದೆ ಕ್ಯಾಲ್ಸಿಯಂ. ಕೊತ್ತಂಬರಿ ಸೊಪ್ಪನ್ನ ರಸ ಮಾಡಿ ಕುಡೀರಿ, ಕೊತ್ತಂಬರಿ ಜ್ಯೂಸ್. ಅದಕ್ಕೆ ಸ್ವಲ್ಪ ಡಯಾಬಿಟಿಕ್ ಪ್ರಾಬ್ಲಮ್ ಇಲ್ಲ ಅಂದ್ರೆ, ಅಥವಾ ನಾರ್ಮಲ್ ಇತ್ತಂದ್ರೆ ಒಂದಿಷ್ಟು ಬೆಲ್ಲ ಹಾಕೋಬಹುದು, ಅಥವಾ ಜೇನುತುಪ್ಪ ಹಾಕೊಳ್ಳಿ, ತೊಂದರೆ ಇಲ್ಲ. ಸಕ್ಕರೆ ಮಾತ್ರ ಬೇಡ. ಇನ್ನೊಂದು ನುಗ್ಗೆ ಸೊಪ್ಪು ವಿಟಮಿನ್ ಮಿನರಲ್ಸ್ ಆಗರ ಅದು ಹೆಚ್ಚು ಕಡಿಮೆ ಎಲ್ಲ ಶಕ್ತಿಗಳು ಸಿಗುತ್ತೆ. ಸೊಪ್ಪುಗಳು ಇದಾವಲ್ಲ ನಂಬರ್ 1. ಈ ಪಂಚಭೂತಗಳ ಚಿಕಿತ್ಸೆ ಅವನ್ನ ಮಾಡ್ತಾ ಇರೋದು ಎಲ್ಲ ಪ್ರಾಣಿಗಳು. ಅವು ಹುಷಾರಿಲ್ಲದೆ ಇದ್ದಾಗ ಉಪವಾಸ ಇರ್ತಾವ, ನೀರು ಗರಿಕೆ ತಿಂದು ವಾಂತಿ ಮಾಡ್ಕೊತಾವ. ಅವು ಯಾವ ರಾಜೀವ 20 ವರ್ಷದ ಕೆಳಗೆ ಹೇಳಿದಿವಿ, ಅವಾಗ ಬಂದವರು ಗೊತ್ತಿರಲಿಲ್ಲ. ಈಗೂ ಸೆಟ್ ಹೇಳಿದ್ರು ಬಹಳ ಜನರಿಗೆ ಗೊತ್ತಿಲ್ಲ ಅಂತ. ಇಲ್ಲಿ ಕಾಲೇಜ್ ಬೇರೆ ಇದೆ ಗೌರ್ಮೆಂಟ್, ಅದು ಉಪಯೋಗಿಸ್ಕೊಳ್ಳಿ. ಅಲ್ಲಿ ಹೋಗಿ ನಿಮ್ಗೆ ಏನಾದ್ರು ತೊಂದರೆ ಆದ
ಚಿಕಿತ್ಸೆ ಪಡ್ಕೊಳ್ಳಿ. ಜೊತೆಗೆ ನಾವು ನಮ್ಮ ಆರೋಗ್ಯಧಾಮದಿಂದ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀವಿ. 1-1.5 ತಿಂಗಳು ನಡೆಯುತ್ತೆ. ಅದು ಜನವರಿ 2ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ನಮ್ಮ ಆಹಾರವನ್ನು ಔಷಧಿ ಮಾಡೋಣ, ನೀರನ್ನ ಔಷಧಿನೇ ಹೌದೋದು. ಅಪೋವಾ ಭೈಷಜಂ ಅಂತ ವೇದ ಹೇಳಿದ್ದು, ನಾನು ಹೇಳೋದಲ್ಲ. ಅಪೋವಾ ಭೈಷಜಂ ಅಂದ್ರೆ ನೀರೇ ಔಷಧಿ, ಆಹಾರನೇ ಔಷಧಿ. ಲೆಟ್ ದೈ ಫುಡ್ ದೈ ಮೆಡಿಸಿನ್, ದೈ ಮೆಡಿಸಿನ್ ದೈ ಫುಡ್ ಅಂತ ಹಿಪೋಕ್ರಟಸ್ ಹೇಳಿದರು. ಆಲೋಪತಿ ಪಿತಾಮಹ ಹಿಪೋಕ್ರಟಸ್ ಆದ್ರೆ ಅವನೇ ನಿಮ್ಮ ಆಹಾರ ಔಷಧಿ ಆಗಿರಲಿ, ಔಷಧಿ ಆಹಾರವಾಗಲಿ. ಇದನ್ನ ನಾವು ವಾಯು ಔಷಧಿ, ಗಾಳಿ ಏನ್ ತಗೋತಾ ಇದೆಯಲ್ಲ ಅದು ಔಷಧಿ. ಫಸ್ಟ್ ಫುಡ್ ಅಂದ್ರೆ ನಮ್ದು ಗಾಳಿನೇ ಹೇಳ್ತಾರೆ. ಒಂದೇ ಗಾಳಿ 100 ಔಷಧಿ. ಹಾಗಾಗಿ ಲಂಘನಂ ಪರಮ ಔಷಧಂ ಕೇಳಿರಿ. ಇಲ್ಲಿ ಖಾಲಿ ಮಾಡಬೇಕು. ಇಲ್ಲಿ ಬರೀ ಸುಮ್ಮನೆ ಇದ್ದೀವಿ, ಅಲ್ಲಿದೆ ಇಲ್ಲಿ ಸುಮ್ಮನೆ ಇದ್ದೀವಿ ಅಷ್ಟೇ. ಸೊ ಈ ಸುಮ್ಮನೆ ಜೀವನವನ್ನ ನಾವೆಲ್ಲ ಸಂತೋಷಕರ ಮಾಡ್ಕೊಳ್ಳೋಣ, ಆರೋಗ್ಯವಂತರಾಗಿ ಬಾಳೋಣ ಅಂತ ಹೇಳ್ತಾ ಅವಕಾಶ. ಎಸ್, ಅಕ್ಕ ಹೇಳ್ತಾ ಇದ್ರೆ ಬಿಪಿಗೂ ಚಿಕಿತ್ಸೆ ಇದೆ ಅಂತ. ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ನಿಮಗೆ ಬಿಪಿಗಿದೆ. ನಮ್ಮಲ್ಲಿ ಮೈಸೂರಲ್ಲೇ 20 ವರ್ಷದಿಂದ ನಾವು ಕ್ಲಾಸ್ ಮಾಡಿದಾಗ ಸೂರ್ಯನಾರಾಯಣ ಭಟ್ರು ಬಂದಿದ್ರು. ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು, ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು. ಅವ್ರಿಗೆ BP ಇತ್ತು. ನಿಮ್ಮ ಕೆಲಸವನ್ನ ನಿಮ್ಮ ಸಬಾರ್ಡಿನೇಟ್ ಹಚ್ಚಿ ಅದರ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ. ಆಗಲಿಲ್ಲ ಅಂದ್ರೆ ವಾಲಂಟಿಯರ್ ಕೊಡಿ. ಒಂದು ಟೆನ್ಷನ್ ಕಡಿಮೆ ಮಾಡ್ಕೊಳ್ತಾರೆ. BP ಬಂದಿರೋದು ಹಲವಾರು ಕಾರಣಗಳಿರುತ್ತೆ. ಮನೆಯದು ವೈಫ್ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳದಿರ್ಬೋದು, ಆಫೀಸಿದ್ದಿರ್ಬೋದು, ಬಿಸ್ನೆಸ್ದಿರ್ಬೋದು. ಫಸ್ಟ್ ಅದು ಯಾವುದಿದೆಯಾ ಟೆಸ್ಟ್ ಮಾಡೋದು. ಮಂಜುನಾಥ್ ಅವರ ವೈಫ್ ಮೈಗ್ರೇನ್ ಹೆಡ್ಡೇಕ್ನಿಂದ ಸಫರ್ ಆಗ್ತಾರೆ. ಅವರು ತಣ್ಣೀರು ಸ್ನಾನ ಶುರು ಮಾಡಿದ್ರು. ನಮ್ಮಲ್ಲಿ ನಾವು ತಣ್ಣೀರು ಸ್ನಾನ ಹೇಳ್ತೀವಿ ಚಿತ್ರದಲ್ಲಿ. ಸೊ ಆಮೇಲೆ ಉಳಿದು ನ್ಯಾಚುರೋಪತಿ ನಾವೇನು ಫಾಲೋ ಮಾಡ್ತಾ ಇದ್ದೀವಿ ಅದನ್ನ ಹೇಳಿದ ಮೇಲೆ ಆ ಒಂದು ಇದರಿಂದ ಅದನ್ನ ಬಿಫೋರ್ ಫುಡ್ ಆಫ್ಟರ್ ಫುಡ್ ಬೆಸ್ಟ್ ಕ್ಯಾಲ್ಸಿಯಂ ಕೊಡ್ತೀವಿ ಅಂತ ಹೇಳಿದ್ರೆ. ಸೊ ಅದನ್ನ ಬಿಫೋರ್ ಫುಡ್ ವೈಸ್ ವೀಕ್ಲಿ 2 ಟೈಮ್ಸ್ ಆಫ್ 3 ಡೇಸ್ 4 ಡೇಸ್ ಹೇಗೆ ಅಂತ ಎನಿ ಜ್ಯೂಸ್ ಬಿಫೋರ್ ಫುಡ್ ಖಾಲಿ ಹೊಟ್ಟೆನಲ್ಲಿ ಎನಿ ಜ್ಯೂಸ್ ಅವಾಗ ನಿಮಗೆ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ಫುಡ್ ತಗೊಂಡ್ರೆ ಫುಡ್ ಜೊತೆ ಅದು ಫುಡ್ ಆಗಿ ಕೆಲಸ ಆಗುತ್ತೆ. ಮೆಡಿಸಿನ್ ಆಗಿ ಕೆಲಸ ಆಗಲ್ಲ, ಫುಡ್ ಆಗಿ ಕೆಲಸ ಆಗುತ್ತೆ. ದಟ್ ಈಸ್ ಒನ್. ನಂಬರ್ 2 ಏನಂದ್ರೆ ವಾರಕ್ಕೆ 1 ಸಲ 2 ಸಲ 3 ಸಲ ಕೇಳ್ತಾ ಇದ್ರಿ. ಇವತ್ತು ಕೊತ್ತಂಬರಿ ಮಾಡಿ, ನಾಳೆ ಕರಿಬೇವು ಮಾಡಿ, ನಾಳೆ ಗರಿಕೆ ಮಾಡಿ, ಆಮೇಲೆ ಪುದೀನ ಮಾಡಿ, ಚೇಂಜ್ ಮಾಡ್ಕೊಳ್ಳಿ ಒಂದೊಂದನ್ನು. ಆ ಮಗುಗೆ 10 ವರ್ಷದ ಮಗುವಿಗೆ ಶುರುವಾಗಿದೆ, ಕಂಟಿನ್ಯೂ ಬ್ಲೀಡಿಂಗ್ ಆಗ್ತಾ ಇದೆ. ಆಮೇಲೆ ಪ್ಯಾಕ್ ಹಾಕಿದ್ದಾಳೆ, ಪ್ಯಾಕ್ ಹಾಕಿದ ತಕ್ಷಣ ಅದು ಕಡಿಮೆ ಆಗಿದೆ. ನನ್ನ ಮಗಳು ಈಗ ಮನೆಯಲ್ಲಿ ತೊಗೊಂಡು ಹಾಕ್ತಾ ಇದ್ರು. ಅದು ಏನಾಗುತ್ತೆ, ಚುಚ್ಚಿದಂಗೆ ಆಗಿದೆ, ಬೇಡದಿದೆ. ಎಷ್ಟು ದಿವಸ ಹಾಕಿದ್ಯಾ ಅಂದ್ರೆ 4 ದಿವಸ ಹಾಕಿದ್ದೆ. ಮತ್ತೆ ಈಗ ಏನಾರ ಇಲ್ಲ ಸರ್ 4 ದಿವಸ ನಿಂತಿದೆ. ಏನು ಅಲ್ಲೇನಿಲ್ಲ, ಕಾಟನ್ ಬಟ್ಟೆ ಒತ್ತೆ ಮಾಲೆ ಹಾಕೊಳ್ಳೋದು. ಅದ್ಮೇಲೆ ಉಲನ್ ಒಂದು ಪ್ಯಾನಲ್ ಅಂತ ಬರುತ್ತೆ, ಉಲನ್ ಬಟ್ಟೆ, ಉಲನ್ ಕ್ಲಾತ್ ಇರ್ತದೆ, ಅದನ್ನು ಹಾಕೋದಷ್ಟೇ. ಅಬ್ಡಮನ್ ಪ್ಯಾಕ್ ಅಂತ ಕರಿತೀವಿ. ಆ ಪಟ್ಟಿ ಹಾಕೋದಷ್ಟೇ. ಇಂಥ ಸಿಂಪಲ್ ಟ್ರೀಟ್ಮೆಂಟ್ ಆಗುತ್ತೆ. ಆನ್ಲೈನ್ ಮೀಟಿಂಗ್ ಇರ್ತದೆ, ಜೂಮಲ್ಲಿ ನಾವು ಮಾಡ್ತಾ ಇರೋದು. ಹಾಗಾಗಿ ನಿಮ್ಮ ಮನೆಯವರು ಕೂತ್ಕೊಂಡು ಕೇಳೋದು ಅವಕಾಶ ನಡೀತದೆ. ಇದೆ ಎಲ್ಲರ ಪರವಾಗಿ ನಾನು ಒಬ್ಬರವರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಯಾರೇ ಹತ್ತಿರದವರು ಬಂದು ವೇಳೆಗೆ ಸರಿಯಾಗಿ ಬಂದವರು ಸದುಪಯೋಗ ಪಡ್ಕೊಳ್ಳಿ. ಶೆಟ್ರ್ ಮಾಡ್ತಾ ಇರೋದು ನಿಮ್ಮೆಲ್ಲ ಆರೋಗ್ಯಕ್ಕಾಗಿ, ಅವರ ಆರೋಗ್ಯಕ್ಕಾಗಿ ಅಲ್ಲ. ಅವರು ಬಹಳ ಒಳ್ಳೆಯ ಅನುಭವ ಇದೆ, ಅದರ ಉಪಯೋಗ ತಾವೆಲ್ಲ ಪಡ್ಕೊಳ್ಳಿ ಅಂತ ಹೇಳ್ತೇನೆ. ರಾತ್ರಿ 7ವರೆಯಿಂದ 8ವರೆ ಇರ್ತದೆ. 1,500 ಮಾಡಿದ್ದಾರೆ. ಇದು ಫೀಸು 0 ಅಂತ ನಾನು ಭಾವಿಸೋದು. ನಾವು 78ನೇ ಇಸ್ವಿಲಿ 300 ರೂಪಾಯಿ ನಾವೆಲ್ಲ ಸೇರಿ ಕಾಂಟ್ರಿಬ್ಯೂಟ್ ಮಾಡಿ ಮಾಡಿದ ಕ್ಲಾಸ್ ಹೋಗ್ತಾ ಇದ್ವಿ. ಇದು ಏನೂ ಇಲ್ಲ. ಇವತ್ತು ಪುಸ್ತಕಗಳೆಲ್ಲ ಕಳಿಸ್ಕೊಡ್ತಾರೆ ನಿಮಗೆ, ಇದೆಲ್ಲ ಫ್ರೀ ಸಿಕ್ಕ ಹಾಗೆ. ಇದು ನಿಮಗೆ ಹುಡುಕೊಂಡು ಬಂದಿದೆ ಮನೆ ಬಾಗಿಲಿಗೆ ಆರೋಗ್ಯ. ಇದನ್ನು ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮ ಹೆಸರನ್ನ ಅವ್ರಿಗೆ ಫೋನ್ ಮಾಡಿ ನೋಂದಾಯಿಸ್ಕೊಳ್ಳಿ. ನನಗೆ ನನ್ನ ಹೆಸರನ್ನೇ ನೋಂದಾಯಿಸಿ 1,500 ಅದು ಕ್ಯಾಂಪ್ ಫೀಸು. ಅದನ್ನು ಒಂದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆಮೇಲೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಶ್ರೀರಾಮನ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಆಸೆ ಪಟ್ಬಿಟ್ಟು ಮತ್ತೆ ಇಲ್ಲಿ ಬಂದು ನಮಗೆ ಒಂದು ದಿವಸ ಒಂದು ಏನಾದ್ರು ಬೇಕು ನಿಮಗೆ ಇದಕ್ಕೆ ಇದೇ ಥರ ಮಾಡಿ ಅವ್ರನ್ನ ಕರೆಸಿ ಒಂದು ನಮ್ಮ ರಾಮನಗರದಲ್ಲಿ ಇನ್ನೂ ಸುಮಾರು ಜನ ಇದ್ದಾರೆ ಬರೋರು. ಇದು ಪ್ರತಿ ತಿಂಗಳು 4ನೇ ವಾರ, 4ನೇ ಶನಿವಾರ 4ನೇ ಶನಿವಾರ 10ರಿಂದ 12 10ರಿಂದ 12 ಗಂಟೆವರೆಗೆ ಮಾಡ್ತೀವಿ. ದಯಮಾಡಿ ಎಲ್ಲ ಸಹಕರಿಸಬೇಕು.